ತಿಂಡಿಗೆ ಇದ್ದಾಗ ನಾನು ಅಲ್ಲಿ ಇದ್ರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ ಬಿಟ್ಟರೆ ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ನಮಗೆಲ್ಲ ತಿಳಿಸಿದ್ದಾರೆ. ಅದು ಬಿಟ್ರೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಕೂಡ ಹೈಕಮಾಂಡ್ ನಾಯಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಇಲ್ಲ ಅದು ಹಂಗಲ್ಲ ನಾನು ಸಾಹೇಬ್ರ ಜೊತೆ ಇರ್ತೀನಲ್ಲ ಫೋನ್ ಮಾಡಿ ಅಂತ ಕೆಪಿಸಿಸಿ ಮಾತಾಡ್ತಾ ಕೂಡ ಡಿಕೆ ಅವ್ರ ನಿಮ್ಮ ಹೆಸರು ಉಲ್ಲೇಖ ಮಾಡಿ ಕೊಟ್ಟು ಬಗ್ಗೆ ಮಾತಾಡೋದು ಮಾರ್ಮಿಕವಾಗಿ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಅಲ್ಲ ಈಗ ಸ್ಪಷ್ಟಪಡಿಸ್ತೀನಿ, ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು ಬಿಟ್ರೆ ಬೇರೆ ಏನು ಇಲ್ಲ. ಒಂದನೇದು. ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ ನಲ್ಲಿ DCM ಸಾಹೇಬರು ನನಗೆ ಹೇಳಿದ್ರು ಇದೊಂದು ಈ ತರ ಕೋರ್ಟ್ ಇದೆ ಅಂತ ಯಾರೋ ಹೇಳಿದ್ದಾರೆ ಅಂತ ಹೇಳುವಂತದ್ನ. ಅದಕ್ಕೆ ನಾನೀಗ ಪುನಃ ಹೇಳಿದ್ದೀನಿ ಅದನ್ನ ಅಂತ ಹೇಳಿದ್ರು ಬಿಟ್ರೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಮಾತಾಡಿ ಆಮೇಲೆ ಡೆಲ್ಲಿ ಕರೀತೀವಿ ಅನ್ನೋ ಸಂದೇಶ ಡೆಲ್ಲಿಗೆ ಮತ್ತೆ ಯಾವಾಗ ಡೆಲ್ಲಿ ಹೋಗುವಂತದ್ದು ಅದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಅಲ್ಲಿ ಅಲ್ಲ, ಈಗ ಎಲ್ಲಿ ಅಂತ ಕಾರ್ಯಕ್ರಮ ಇವಾಗಿಲ್ಲ. ಈಗ ಎಲ್ಲ ಚರ್ಚೆ ಕೂಡ ಬೆಳಗಾಂ ಅಧಿವೇಶನ ಯಾವ ರೀತಿ ನಡೀಬೇಕು ಅಂತ. ಯಾಕಂದ್ರೆ ವಿರೋಧ ಪಕ್ಷದವರು ಅಲ್ಲ ಸರಿ ಸರ್, ಅದು ಸಹಜ ಸರ್, ಅದು ಗೊತ್ತಿರೋ ವಿಚಾರ. ಅದು ಬಿಟ್ಟು ದೆಹಲಿಗೆ ಹೋಗುವ ಅಧಿವೇಶನ ಮುಗಿಯವರೆಗೆ ಇಲ್ವಾ ಸರ್? ಅದು ನಾನು ಹೇಳಕ್ಕಾಗಲ್ಲ. ಬಟ್ ಈಗೇನು ಇಲ್ಲ. ಚೆಂಡು ಯಾವಾಗ ಡೆಲ್ಲಿಗೆ ಅನ್ನೋದು ಪ್ರಶ್ನೆ ಪ್ರಮುಖವಾಗಿದೆ. ಹೇಳಿದ್ರೆ ಹೋಗ್ತಾ ಅಂತ ಹೇಳಿದ್ರಲ್ಲ, ಅಲ್ಲಲ್ಲ ಕರೆ ಇಲ್ಲ ಅಂತ ಹೇಳಿದೆ ಸರ್. ಈಗ ನಾಯಕತ್ವ ವಿಚಾರದಲ್ಲಿ ಸರ್ ಇಬ್ಬರು ಯುವ ನಾಯಕರು ಬಹಳಷ್ಟು ಮುನ್ನೆಲೆಗೆ ಬಂದಿದ್ದಾರೆ. ಒಂದು ಪ್ರಿಯಾಂಕಾ ಖರ್ಗೆ, ಇನ್ನೊಂದು ಪೊನ್ನಣ್ಣ. ಇಬ್ಬರೇ ಕಾಣಿಸ್ಕೊಳ್ತಾ ಇರೋದು. ಇಬ್ಬರಿಗೂ ಟಾಸ್ಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು? ಪ್ರಿಯಾಂಕರ್ಗೆ ಅವರು ಯುವ ನಾಯಕರು, ಅವರು ನಾವು ಬರೀ ಯುವಕರು, ಅವ್ರು ನಮ್ಮ ಮಂತ್ರಿಗಳವರು, ನಮಗ್ ನಾಯಕರವರು. ಅದರಿಂದ ಅವ್ರಿಗೂ ನನ್ಗೂ ನೀವು ಕಂಪೇರ್ ಮಾಡಂಗಿಲ್ಲ. ದೆಹಲಿಯ ಪ್ರೋಗ್ರಾಮ್ ಇಲ್ಲ ಸದ್ಯಕ್ಕೆ. ನಿಮ್ಮ ಪ್ರಕಾರ ಸಿಎಂ ಅಥವಾ DCM ದೆಹಲಿ ಹೋಗ್ತಾರೆ ಅನ್ನುವಂಥದ್ದು ಇಲ್ವಾ ಸರ್ ಪರಿಸ್ಥಿತಿ? ಅಲ್ಲ, ದೆಹಲಿಗೆ ಹೋಗ್ಬೋದಲ್ಲ, ವಿಮಾನ ಹಿಡಿದ್ರೆ ದೆಲ್ಲಿಗೆ ಹೋಯ್ತದೆ. ಅಲ್ಲಿ ವಿಮಾನ ಕೂಡ ಬನ್ನಿ ಅಂತ ಬನ್ನಿ ಅಂತ ಹೇಳೋ ಯಾವ ಕರೆ ಇಲ್ಲ. ರೀಶಫಲ್ ಆಗ್ಲಿ ಸರ್ಕಾರ ಅಥವಾ ನಾಯಕತ್ವ ಬದಲಾವಾದ್ರೂ ಕ್ಯಾಬಿನೆಟ್ ಅಲ್ಲಿ ನೀವು ಇರಬೇಕು ಅನ್ನುವಂತ ಒಂದಷ್ಟು ಚಿಂತನೆಗಳಿದೆ. ನಿಮ್ಮ ಆಶೀರ್ವಾದ ಇರಲಿ. ರಿಪೋರ್ಟ್ ಸರ್.